ಎಲ್ಲಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಜ್ಯೋತಿ ಯೋಜನೆಯ ಪರಿಶೀಲನೆ ಆಗ್ತಾ ಇದೆ, ಮರುಪರಿಷ್ಕರಣೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ. ಮನೆಗೂ ಕೂಡ ಅಧಿಕಾರಿಗಳು, ಇಸ್ಕಾಂನ ಅಧಿಕಾರಿಗಳು ಬಂದು ಮೀಟ್ರ್ ರೀಡಿಂಗ್ನ ಚೆಕ್ ಮಾಡಿ ನಿಮಗೆ ಅಪ್ಲಿಕೇಶನ್ನ ಫಿಲ್ ಮಾಡಿಸ್ಕೊಂಡು ನಿಮ್ಮ ಹತ್ರ ಡಾಕ್ಯುಮೆಂಟ್ನೆಲ್ಲ ಇಸ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ಆ ಫಾರ್ಮ್ನ ಕೊಟ್ಟಾಗ ನೀವೇ ಫಿಲ್ ಮಾಡಬೇಕು. ಅದರಲ್ಲಿ ಒಂದು ಮಿಸ್ ಆದರೂ ಕೂಡ ನಿಮಗೆ ಈ ಯೋಜನೆಯ ಫಲಾನುಭವಿಗಳಾಗಕ್ಕಾಗಲ್ಲ, ಅನರ್ಹರು ಅಂತ ಅವರು ಈ ಯೋಜನೆಯಿಂದ ಕ್ಯಾನ್ಸಲ್ ಮಾಡ್ತಾರೆ. ಈ ಫಾರ್ಮ್ ನನ್ನ ಕೈಲಿದೆ, ಹೇಗೆ ಫಿಲ್ ಮಾಡಬೇಕು, ಎಲ್ಲೆಲ್ಲಿ ಯಾವ್ಯಾವ ಆಪ್ಷನಲ್ಲಿ ಏನೆಲ್ಲ ಫಿಲ್ ಮಾಡಬೇಕು ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟು. ಒಂದು ಆಪ್ಷನ್ನು ಕೂಡ ನೀವು ತಪ್ಪು ಮಾಡಿದ್ದೀರಾ, ತಪ್ಪು ಬರ್ತಿದ್ದೀರಾ ಅಂತಂದರೆ ನಿಮಗೆ ಈ ಸ್ಕೀಮ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಚಾನಲ್ನ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇಸ್ಕಾಂನ ಅಧಿಕಾರಿಗಳು ಮನೆ ಬಾಗಿಲಿಗೆ ಬರ್ತಾರೆ, ಫಾರ್ಮ್ನ ಕೊಡ್ತಾರೆ. ಅದನ್ನು ನೀವೇ ಫಿಲ್ ಮಾಡಬೇಕು. ನೀವು ಬಾಡಿಗೆದಾರರ ಅಥವಾ ಓನರ ಅಥವಾ ನಿಮ್ಮ ಹೆಸರಲ್ಲಿ ಎಷ್ಟು ಮೀಟರ್ ಇದೆ ಅಂತೇಳಿ ಮೀಟರ್ ರೀಡಿಂಗ್ನ ಬರೆದು ಚೆಕ್ ಮಾಡಿಕೊಡ್ತಾರೆ. ಹಾಗೆ ಈ ಫಾರ್ಮ್ನ ಕೂಡ ಕೊಡ್ತಾರೆ. ಈ ಫಾರ್ಮ್ನ ನೀವೇ ಫಿಲ್ ಮಾಡಬೇಕು. ಈಗ ಒನ್ ಬೈ ಒನ್ ನೋಡ್ಕೊತ ಹೋಗೋಣ ಯಾವ್ಯಾವ ಆಪ್ಷನಲ್ಲಿ ಏನೇನು ಬರೀಬೇಕು ಅಂತ. ಹಾಗೆ ಇನ್ನೊಂದು ಮೇನ್ ಏನಪ್ಪ ಅಂತಂದರೆ, ಅಕಸ್ಮಾತ್ ನೀವೇನಾದರೂ ಬಾಡಿಗೆದಾರರಾಗಿದ್ದೀರಾ, ಲೀಸ್ ಇದ್ದೀರಾ ಅಂತಂದರೆ ರೆಂಟ್ ಅಗ್ರಿಮೆಂಟ್ ಅಥವಾ ಲೀಸ್ ಅಗ್ರಿಮೆಂಟ್ನ ರೆಡಿ ಮಾಡಿಟ್ಕೊಳ್ಳಿ. ಅಕಸ್ಮಾತ್ ಎಕ್ಸ್ಪೈರ್ ಆಗಿದ್ರೆ ಅದನ್ನು ಕೂಡ ಮಾಡಿಸಿ, ಇಲ್ಲ ನಮ್ಮದು ಅಗ್ರಿಮೆಂಟೇ ಇಲ್ಲ ಅಂತಂದರೆ ಅದನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ. ಯಾಕಂದರೆ ನೀವು ಈಗ ರೆಂಟ್ ಅಗ್ರಿಮೆಂಟ್ ಆಗಿರ್ಬೋದು, ಲೀಸ್ ಅಗ್ರಿಮೆಂಟಲ್ಲಿ ಇದ್ದು ಕೊಟ್ಟಿಲ್ಲ ಅಂತಂದರೆ ನಿಜವಾಗ್ಲೂ ಈ ಸ್ಕೀಮ್ನ ನಿಮ್ಮ ಅನರ್ಹರು ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಹೇಳೋಕ್ಕಾಗಲ್ಲ ಇದು ನಿಮಗೆ ಕಂಟಿನ್ಯೂ ಆಗುತ್ತಾ ಅಥವಾ ಬೇರೆ ಸರ್ಕಾರ ಬಂದಾಗ ಈ ಯೋಜನೆಗಳು ಕ್ಯಾನ್ಸಲ್ ಆಗುತ್ತಾ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ಇರೋ ಇಷ್ಟು ದಿವಸ ನೀವು ಈ ಯೋಜನೆಗಳ ಲಾಭ ಪಡ್ಕೋಬೇಕು ಅಂತಂದರೆ ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ ಇಟ್ಕೊಳ್ಳಿ. ಮೇನ್ ನೀವು ಲೀಸಲ್ಲಿದ್ದೀರಾ ಅಥವಾ ರೆಂಟಲ್ಲಿ ಇದ್ದೀರಾ ಅಂದರೆ ಅಗ್ರಿಮೆಂಟ್ ತುಂಬಾ ಮುಖ್ಯ, ಮೇನ್ ಅದು. ಹಾಗಾಗಿ ಅಕಸ್ಮಾತ್ ಮಾಡಿಸಿಲ್ಲ ಅಥವಾ ಎಕ್ಸ್ಪೈರಿ ಆಗಿದೆ ಅಂದರೆ ಆದಷ್ಟು ಬೇಗ ರೆಡಿ ಮಾಡಿಸ್ಕೊಳ್ಳಿ. ಬನ್ನಿ ಫಾರ್ಮಲ್ಲಿ ಏನೇನಿದೆ, ನೀವು ಎಲ್ಲೆಲ್ಲಿ ಏನೇನು ಫಿಲ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವಿದ್ಯುತ್ ಸರಬರಾಜು ಕಂಪನಿ ಹೆಸರು ಅಂದರೆ ಈ ಒಂದು ಆಪ್ಷನಲ್ಲಿ ನಿಮ್ಮದು ಯಾವುದು ಬೆಸ್ಕಾಮ್ ಬರುತ್ತಾ, ಮೆಸ್ಕಾಮ್ ಬರುತ್ತಾ, ಅದನ್ನು ನೀವು ಫಿಲ್ ಮಾಡಬೇಕು. ಬೆಸ್ಕಾಮ್ ಆಗಿದ್ರೆ ಬೆಸ್ಕಾಮ್ ಅಂತ ಬರೀರಿ, ಅಕಸ್ಮಾತ್ ಮೆಸ್ಕಾಮ್ ಆಗಿದ್ರೆ ಮೆಸ್ಕಾಮ್ ಅಂತ ಬರೀರಿ. ಸೊ ನಿಮ್ಮದು ಯಾವ್ದು ಬರುತ್ತೆ ಕಂಪನಿ ನೀವು ಅದನ್ನು ಫಿಲ್ ಮಾಡಬೇಕು. ನೆಕ್ಸ್ಟು ವಿದ್ಯುತ್ ಬಿಲ್ಲಿನ ಖಾತೆಯ ಸಂಖ್ಯೆ ಅಂದರೆ ನಿಮ್ಮದು ಕರೆಂಟ್ ಬಿಲ್ಲಲ್ಲಿ ನಿಮ್ಮದು ನಂಬರ್ ಇರುತ್ತಲ್ಲ ಆ ನಂಬರ್ನ ಬರೀಬೇಕು. ನಿಮ್ಮದು ಯಾವುದು ಅಂತ, ನಿಮ್ಮ ಯಾವ ಮೀಟ್ರ್ ಕನೆಕ್ಷನ್ ಇದೆ ನಿಮ್ಮ ಮನೆಗೆ ಅಂತ ಆ ಮೀಟ್ರ್ ಸಂಖ್ಯೆನ ಆ ಆಪ್ಷನಲ್ಲಿ ಅಂದರೆ ವಿದ್ಯುತ್ ಬಿಲ್ಲಿನ ಖಾತೆಯ ಸಂಖ್ಯೆ ಅಂತ ಇದೆಯಲ್ಲ ಆ ಆಪ್ಷನಲ್ಲಿ ಅದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ಮೂರನೇದು ಫಲಾನುಭವಿಯ ಆಧಾರ್ ಸಂಖ್ಯೆ ಅಂದರೆ ನಿಮ್ಮದು ಯಾರು ಈ ಒಂದು ಗೃಹಜ್ಯೋತಿಗೆ ಅಪ್ಲೈ ಮಾಡಿರ್ತೀರ ಹೆಸರು, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಬರೀಬೇಕು. ನೀಟಾಗಿ ಬರೀರಿ, ಯಾವುದೇ ರೀತಿ ನಂಬರ್ ಮಿಸ್ ಆಗಿದ್ರೆ ಮತ್ತೆ ಅನರ್ಹರು ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಸೊ ಏನು ಆಧಾರ್ ಕಾರ್ಡ್ ನಂಬರ್ ಇದೆ ನಿಮ್ಮದು ಬರೀಬೇಕು. ನೆಕ್ಸ್ಟು ಆಧಾರ್ ಕಾರ್ಡ್ನಲ್ಲಿರುವಂತೆ ಫಲಾನುಭವಿಯ ಹೆಸರು, ಇದು ಕೂಡ ಮೇನು. ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಹೇಗಿದೆಯೋ ಅದೇ ಥರ ಬರೀಬೇಕು. ಈಗ ಎಕ್ಸಾಂಪಲ್ ನಿಮ್ಮದು ಫಸ್ಟಿಗೆ ಇನ್ಶಿಲ್ ಬರುತ್ತಾ ಅಥವಾ ಲಾಸ್ಟಿಗೆ ಇನ್ಶಿಲ್ ಬರುತ್ತಾ, ನಿಮ್ಮದು ಆಧಾರ್ ಕಾರ್ಡಲ್ಲಿ ಏನು ಹೆಸರಿದೆ ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಆಪ್ಷನಲ್ಲಿ ಅಂದರೆ 4ನೇ ಆಪ್ಷನಲ್ಲಿ ಹೆಸರು ಬರೀಬೇಕು ನೀವು 4ನೇ ಆಪ್ಷನಲ್ಲಿ. ನೆಕ್ಸ್ಟು ಗೃಹಜ್ಯೋತಿ ಯೋಜನೆಗೆ ನೋಂದಾಯಿಸಿದ ಫಲಾನುಭವಿಗಳ ಮೊಬೈಲ್ ಸಂಖ್ಯೆ ಅಂದರೆ ನೀವು ಯಾರ ಹೆಸರಲ್ಲಿ ಅಪ್ಲೈ ಮಾಡಿರ್ತೀರ ಗೃಹಜ್ಯೋತಿ ಯೋಜನೆದು ಅವರ ಫೋನ್ ನಂಬರ್. ಯಾಕಂದರೆ ತುಂಬ ಸತಿ ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಸರ್ ಕೂಡ ಹೇಳಿದ್ದಾರೆ, ಯಾರು ಅಪ್ಲೈ ಮಾಡಿರ್ತಾರೆ ಈ ಸ್ಕೀಮಿಗೆ ಆ ಫೋನ್ ನಂಬರಿಗೆ ಕಾಲ್ ಮಾಡಿದ್ರೆ ಬೇರೆ ಯಾರ್ದು ಆಗಿರುತ್ತೆ, ಅವರಿಗೆ ಏನೂ ಗೊತ್ತಿರಲ್ಲ, ಇಲ್ಲೇ ಒಂದು ನಂಬರ್ ಕೊಟ್ಟಿರ್ತಾರೆ, ಅವರೇ ಒಂದು ನಂಬರ್ ಯೂಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಈ ನಂಬರ್ನ ಕೂಡ ಈ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಸೊ ಯಾರ ಫಲಾನುಭವಿಗಳ ಹೆಸರಿದೆ, ಯಾರ ಹೆಸರಲ್ಲಿ ಈ ಗೃಹಜ್ಯೋತಿ ಅಪ್ಲೈ ಮಾಡಿರ್ತೀರಾ ಅವರ ಮೊಬೈಲ್ ನಂಬರ್ ಕರೆಕ್ಟಾಗಿ ಆ ನಂಬರ್ನೇ ಮೆನ್ಷನ್ ಮಾಡಿ. ನೆಕ್ಸ್ಟ್ 6ನೇ ಆಪ್ಷನ್ನು ಫಲಾನುಭವಿಯು ಮಾಲೀಕರೇ ಅಥವಾ ಮನೆ ಬಾಡಿಗೆದಾರರೇ ಅಂದರೆ ನೀವು ಯಾರು ಫಲಾನುಭವಿಗಳಿದ್ದೀರಾ, ನೀವು ಮನೆ ಓನರ ಅಥವಾ ರೆಂಟಲ್ಲಿದ್ದೀರಾ ಅಂತಂದರೆ, ನೀವು ರೆಂಟಲ್ಲಿದ್ದೀರಾ ಅಂತಂದರೆ ಬಾಡಿಗೆದಾರರು ಅನ್ನೋದಕ್ಕೆ ಟಿಕ್ ಮಾರ್ಕ್ ಮಾಡಿ, ಓನರ್ ಆಗಿದ್ದರೆ ಫಸ್ಟ್ ಆಪ್ಷನ್ನ ಟಿಕ್ ಮಾಡಿ, ನೀವು ಮನೆ ಬಾಡಿಗೆಲಿದ್ದೀರಾ ಅಂತಂದರೆ ಸೆಕೆಂಡ್ ಆಪ್ಷನ್ನ ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು 7ನೇದು ಬಂದು ನಿಮ್ಮದು ರೇಷನ್ ಕಾರ್ಡ್ ಬಗ್ಗೆ ತಿಳಿಸಿದ್ದಾರೆ. ಅಂದರೆ ನೀವು ಯಾವ ರೇಷನ್ ಕಾರ್ಡ್ನ ಯೂಸ್ ಮಾಡ್ತಿದ್ದೀರಾ ಫಲಾನುಭವಿಗಳು ಅಂತ, ನಿಮ್ಮ ಹತ್ರ APL ಕಾರ್ಡ್ ಇದೆಯಾ,
BPL ಕಾರ್ಡ್ ಇದೆಯಾ, ಅಂತ್ಯೋದಯ ಕಾರ್ಡ್ ಇದೆಯಾ, ನೀವು ಅದನ್ನು ಟಿಕ್ ಮಾಡಿ. APL ಆಗಿದ್ರೆ ಫಸ್ಟ್ ಬಾಕ್ಸ್ನ ಟಿಕ್ ಮಾಡಿ, BPL ಆಗಿದ್ರೆ ಸೆಕೆಂಡ್ ಬಾಕ್ಸ್ನ ಟಿಕ್ ಮಾಡಿ, ಅಥವಾ ಯಾವುದು ಇಲ್ಲ, ಎರಡೇ ಆಪ್ಷನ್ ಕೊಟ್ಟಿರೋದು APL BPL ಅಥವಾ ಯಾವುದೂ ಇಲ್ಲ, ನಿಮ್ಮ ಹತ್ರ ರೇಷನ್ ಕಾರ್ಡೇ ಇಲ್ಲ ಅಂದರೆ ಮೂರನೇ ಬಾಕ್ಸ್ನ ಟಿಕ್ ಮಾಡಿ. BPL ಆಗಿದ್ರೆ ಎರಡನೇದು, APL ಆಗಿದ್ರೆ ಒಂದನೇ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫಲಾನುಭವಿಯು ಕರ್ನಾಟಕ ರಾಜ್ಯದ ನೋಂದಾಯಿತ ಮತದಾರರೇ, ಇದು ಮೇನು. ನೀವು ಕರ್ನಾಟಕ ರಾಜ್ಯದವರೇನಾ ಅಂದ್ಬಿಟ್ಟು ಆರ್ ಯು ರಿಜಿಸ್ಟರ್ಡ್ ವೋಟರ್ ಕರ್ನಾಟಕ, ಪ್ಲೀಸ್ ಟಿಕ್ ದ ಕರೆಕ್ಟ್ ಒನ್. ಅಂದರೆ ನೀವು ಕರ್ನಾಟಕದವರೇನಾ, ನಿಮ್ಮದು ವೋಟಿಂಗ್ ಕರ್ನಾಟಕದಲ್ಲೇ ಇದೆಯಾ ಅಂತ. ಹೌದು ಅಂತಾರೆ ಎಸ್ ಅಂತ ಹಾಕಿ. ಅಂದರೆ ನೀವು ಕರ್ನಾಟಕದವರೇ ಆಗಿದ್ದರೆ ಎಸ್ ಅಂತ ಹಾಕಿ, ನೀವು ಬೇರೆ ರಾಜ್ಯದವರಾಗಿದ್ದು ಈ ಸ್ಕೀಮ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ನೋ ಅಂತ ಹಾಕಬೇಕು. ನೀವು ಕರ್ನಾಟಕದವರಾಗಿದ್ದರೆ ಎಸ್ ಅಂತ ಹಾಕಿ, ಓಕೆನಾ. ಹೌದಾದರೆ ನಿಮ್ಮ ಮತದಾರ ಗುರುತಿನ ಚೀಟಿಯಲ್ಲಿರುವ ಎಪಿಕ್ ಸಂಖ್ಯೆ ನಮೂದಿಸಿ. ಓಕೆ, ನೀವೇನಾದರೂ ಕರ್ನಾಟಕದವರೇ ಆಗಿದ್ದೀರಾ, ನಾವು ಕರ್ನಾಟಕದವರೇ ಅಂತ ನೀವು ಹೌದು ಅಂತ ಟಿಕ್ ಮಾರ್ಕ್ ಮಾಡಿದರೆ ನಿಮ್ಮದು ವೋಟರ್ ಐ.ಡಿಲಿ ಎಪಿಕ್ ನಂಬರ್ ಅಂತ ಬಂದಿರುತ್ತೆ ನೋಡಿ ಸೈಡಲ್ಲಿ. ಸೊ ಆ ಎಪಿಕ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಎಂಟರ್ ಎಪಿಕ್ ನಂಬರ್ ಅಂತ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ನಿಮ್ಮದು ವೋಟರ್ ಐ.ಡಿದು ಎಪಿಕ್ ನಂಬರ್ ಇರುತ್ತಲ್ಲ, ಸೊ ಆ ನಂಬರ್ನ ಬರೀಬೇಕು. ಇದು ಮೇನು, ಯಾಕಂದರೆ ಇದರಲ್ಲೇ ಅವರಿಗೆ ಗೊತ್ತಾಗೋದು ನೀವು ಕರ್ನಾಟಕ ರಾಜ್ಯದವರೇನಾ ಬೇರೆಯವರ ಅಂತ. ಸೊ ಕರ್ನಾಟಕ ರಾಜ್ಯದವರೇ ಆಗಿದೆ ಎಸ್ ಅಂತ ಟಿಕ್ ಮಾರ್ಕ್ ಮಾಡಿ ನಿಮ್ದು ಎಪಿಕ್ ಸಂಖ್ಯೆನ ಬರೆಯೋದನ್ನ ಮರಿಬೇಡಿ. ನೆಕ್ಸ್ಟು ಫಲಾನುಭವಿಯ ವರ್ಗ, ಅಂದರೆ ನಿಮ್ಮದು ಕ್ಯಾಸ್ಟ್ ಯಾವುದು ಅಂತ ಕೇಳ್ತಿದ್ದಾರೆ. SC STನ, OBCನ, ಅಲ್ಪಸಂಖ್ಯಾತರ ಅಥವಾ ಇತರೆನಾ ಅಂತ. ನಿಮ್ಮದು ಯಾವುದು ಅಂತ ನೋಡಿ. SC ST ಅಥವಾ OBC ಅಲ್ಪಸಂಖ್ಯಾತರು ಇಲ್ಲ ಅಂತಂದರೆ ಅದರ್ಸ್ ಅಂತ, ಇತರೆ ಅಂತ ಇದೆಯಲ್ಲ, ಇತರೆ ಅನ್ನೋದಕ್ಕೆ ಟಿಕ್ ಮಾರ್ಕ್ ಮಾಡ್ಬೋದು. ನೆಕ್ಸ್ಟು ಫಲಾನುಭವಿಯು ಆದಾಯ ತೆರಿಗೆ ಪಾವತಿದಾರರೇ, 10ನೇ ಆಪ್ಷನ್ನು. ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಯಾರ ಹೆಸರಲ್ಲಿ ಈ ಒಂದು ಸ್ಕೀಮ್ ನೀವು ಅಪ್ಲೈ ಮಾಡಿರ್ತೀರಾ, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೆ ಎಸ್ ಅಂತ ಹಾಕಿ, ಅಕಸ್ಮಾತ್ ಇನ್ಕಮ್ ಟ್ಯಾಕ್ಸ್ ಕಟ್ತಿಲ್ಲ ಅಂತಂದರೆ ನೋ ಅಂತ ಹಾಕಿ. ಇದಕ್ಕೂ ಗೃಹಜ್ಯೋತಿ ಯೋಜನೆ ಅಂದರೆ ಈಗ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತ ಹಾಕ್ಬಿಟ್ರೆ ಈ ಸ್ಕೀಮ್ ಕಟ್ಟಾಗುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ಇದ್ರ ಬಗ್ಗೆ ಅಧಿಕಾರಿಗಳೇ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಇದ್ರ ಬಗ್ಗೆ ಹೊರಗಡೆ ಕೂಡ ತುಂಬಾ ಕಾಂಟ್ರವರ್ಸಿಸ್ ನಡೀತಿತ್ತು. ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು ಯಾಕೆ, ಕೇಳ್ತಿರೋದು ಆಪ್ಷನ್ ಯಾಕೆ ಅಂದರೆ ಈ ಯೋಜನೆಯಿಂದ ಕ್ಯಾನ್ಸಲ್ ಮಾಡೋದಕ್ಕೆ ಅಂತ. ಖಂಡಿತ ಇಲ್ಲ, ಇನ್ಫಾರ್ಮೇಷನ್ ಪಡೆಯೋದಕ್ಕೋಸ್ಕರ ಈ ಮಾಹಿತಿ ಕೇಳ್ತಾ ಇರೋದಷ್ಟೇ. ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಅಂದ ತಕ್ಷಣ ಗೃಹಜ್ಯೋತಿ ಕ್ಯಾನ್ಸಲ್ ಆಗುತ್ತೆ ಅಂತ ಅಲ್ಲ ಅಂತ ಅಧಿಕಾರಿಗಳೇ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದೆ ಎಸ್ ಅಂತ ಹಾಕಿ, ಅಕಸ್ಮಾತ್ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂತಂದರೆ ನೋ ಅಂತ ಹಾಕಿ. ನೆಕ್ಸ್ಟು ಫಲಾನುಭವಿಗಳ ವೃತ್ತಿ, ನಿಮ್ಗೆ ಇಲ್ಲಿ ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ. ಅಂದರೆ ನೀವೇನು ವರ್ಕ್ ಮಾಡ್ತಾ ಇದ್ದೀರಾ, ನೀವೇನು ಜಾಬ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಎಲ್ಲ ಥರ ಆಪ್ಷನ್ನು ಕೊಟ್ಟಿದ್ದಾರೆ. ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಅಥವಾ ಐ ಟಿ ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರಾ, ಓನಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಟೀಚರ್ಸಾ ಅಥವಾ ಬೀದಿ ಬದಿ ವ್ಯಾಪಾರಿ ಮಾಡ್ತಾ ಇದ್ದೀರಾ, ಅಥವಾ ಗಾರ್ಮೆಂಟ್ಸ್, ಪೌರ ಕಾರ್ಮಿಕರು, ಆರೋಗ್ಯ ಕಾರ್ಯಕರ್ತೆಯರು, ಡೆಲಿವರಿ ಏಜೆಂಟು, ಕಾನೂನು ವೃತ್ತಿ, ಕಾರ್ಪೆಂಟರು. ಸೊ ಇಲ್ಲಿ ತುಂಬ ಆಪ್ಷನ್ನ ಕೊಟ್ಟಿದ್ದಾರೆ ಈ ಫಾರ್ಮಲ್ಲಿ. ನಿಮ್ಮದು ಯಾವುದು ಕೆಟಗರಿಲಿ ಬರುತ್ತೆ, ನೀವೇನು ವರ್ಕ್ ಮಾಡ್ತಾ ಇದ್ದೀರಾ, ನೀವು ಆಪ್ಷನ್ನಲ್ಲಿ ಕ್ಲಿಕ್ ಮಾಡ್ಬೋದು. ಟೋಟಲಾಗಿ 11 ಕ್ವಶನ್ಸ್ನ ಕೇಳಿದ್ದಾರೆ. 11ಕ್ಕೂ ಕರೆಕ್ಟಾಗಿ ಆನ್ಸರ್ ಮಾಡಿ. ಮೇನ್ ಬಂದು ಟ್ಯಾಕ್ಸ್ ಪೇಯರ್ಸ ಏನು ಅನ್ನೋದು, ಹಾಗೆ ನೆಕ್ಸ್ಟು ನಿಮ್ಮದು ವೋಟರ್ ಐ ಡಿ ಲಿಸ್ಟು ನೀವು ಕರೆಕ್ಟಾಗಿ ಎಪಿಕ್ ನಂಬರ್ ಎಲ್ಲ ಕರೆಕ್ಟಾಗಿ ಹಾಕಿ, ಆಧಾರ್ ಕಾರ್ಡ್ ನಂಬರ್ ಕರೆಕ್ಟಾಗಿ ಹಾಕಿ, ಹಾಗೆ ಫೋನ್ ನಂಬರು ಕೂಡ ಕರೆಕ್ಟಾಗಿ ಅವ್ರು ಯಾವ ನಂಬರ್ ಯೂಸ್ ಮಾಡ್ತಿರ್ತಾರೆ, ಫಲಾನುಭವಿಗಳು ಯಾರ ಹೆಸರಲ್ಲಿ ಅಪ್ಲೈ ಮಾಡಿರ್ತೀರೋ ಅವರ ಕರೆಕ್ಟ್ ಫೋನ್ ನಂಬರು ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ಹಾಕಿ. ನೆಕ್ಸ್ಟು ಇಲ್ಲಿ ಡಿಕ್ಲರೇಷನ್ ಕೊಟ್ಟಿದ್ದಾರೆ ನೋಡಿ, ಇದು ತುಂಬಾ ಮೇನು. ನಾವು ಏನು ನೀವು ಖಾತೆ ID ಕೊಟ್ಟಿದ್ದೀರಾ ಅದು ಗೃಹ ಬಳಕೆಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ, ಬೇರೆ ಯಾವುದಕ್ಕೂ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೇಲಿನ ಖಾತೆ ID-ಯನ್ನು ಗೃಹ ಬಳಕೆಗೆ ಮಾತ್ರ ಬಳಸಲಾಗುತ್ತದೆ. ಒಂದು ವೇಳೆ ಗೃಹ ಬಳಕೆ ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸಿದ್ದಲ್ಲಿ ಗೃಹಜ್ಯೋತಿ ಯೋಜನೆಯ ಪ್ರಯೋಜನವನ್ನು ಸ್ವಯಂಚಾಲಿತವಾಗಿ ರದ್ದುಗೊಳಿಸಲಾಗುವುದು ಎಂದು ನನಗೆ ತಿಳಿದಿದೆ. ಅಂದರೆ ಈ ಒಂದು ಸ್ಕೀಮು ಗೃಹ ಬಳಕೆಗೆ ಯೂಸ್ ಮಾಡಬೇಕು, ನಾನು ಕೂಡ ಗೃಹ ಬಳಕೆಗೆ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಗೊತ್ತಿದೆ. ನಾನೇನಾದರೂ ಈ ಒಂದು ಯೋಜನೆನ ತಪ್ಪಾಗಿ ಬಳಸಿದ್ರೆ, ಮನೆಗೆ ಬಿಟ್ಟು ಏನಾರ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀನಿ ಅಂತಾದರೆ ಬಡ್ಡಿಯೊಂದಿಗೆ ಮರುಪಾವತಿಸಲು ಸಿದ್ಧನಿದ್ದೇನೆ. ನಾನು ಮೇಲೆ ಒದಗಿಸಿದ ಎಲ್ಲ ವಿವರಗಳು ನನಗೆ ತಿಳಿದಿರುವಂತೆ ಸರಿಯಾಗಿದೆ. ಅಂದರೆ ನಾವು ಮೇಲೆ ಏನು 11 ಆಪ್ಷನ್ನ ನೀವು ಫಿಲ್ ಮಾಡಿದ್ದೀರಾ, ಪ್ರತಿಯೊಂದನ್ನು ಕೂಡ ನಾನು ಕರೆಕ್ಟಾಗಿ ಬರ್ತಿದ್ದೀನಿ, ಇನ್ಫಾರ್ಮೇಷನ್ ಎಲ್ಲ ನಂಗೆ ಕರೆಕ್ಟಾಗಿ ಗೊತ್ತಿದೆ ಅಂದ್ಬಿಟ್ಟು ಒಂದು ಡಿಕ್ಲರೇಷನು. ನಿಮಗೆ ಸಿಗ್ನೇಚರ್ ಆಫ್ ಸರ್ವೇಯರ್ ಅಂದರೆ ನಿಮಗೆ ಯಾರು ಸಮೀಕ್ಷೆ ಮಾಡೋಕ್ಕೆ ಬರ್ತಾರೆ
ಅವರ ಸೈನು, ಹಾಗೆ ಫಲಾನುಭವಿಗಳು. ಒಂದು ಕಡೆ ಆಫೀಸರ್ ಸೈನ್ ಹಾಕ್ತಾರೆ, ಇನ್ನೊಂದು ಕಡೆ ನೀವು ಯಾರು ಫಲಾನುಭವಿಗಳಿದ್ದೀರಾ ನಿಮ್ಮ ಸೈನ್ ಹಾಕಬೇಕು. ಸೊ ಇಷ್ಟು ಆಪ್ಷನ್ ಇದೆ, ಈಸಿಯಾಗಿ ಫಿಲ್ ಮಾಡ್ಬೋದು, ಕನ್ಫ್ಯೂಷನ್ ಏನೂ ಇಲ್ಲ. ಒಟ್ಟಿನಲ್ಲಿ ಕರೆಕ್ಟಾಗಿ ಹಾಕಿ. ವೋಟರ್ ಐ ಡಿ ಆಗಿರ್ಬೋದು, ಅಥವಾ ನಿಮ್ಮದು ಯಾವ ರೇಷನ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ, BPL APL, ಅಥವಾ ನಿಮ್ಮ ಹತ್ರ ರೇಷನ್ ಕಾರ್ಡೇ ಇಲ್ವಾ, ಅಥವಾ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಹಾಗೆ ಫೋನ್ ನಂಬರ್ ಆಗಿರ್ಬೋದು, ಹಾಗೆ ನಿಮ್ಮದು ಕ್ಯಾಸ್ಟ್ ಆಗಿರ್ಬೋದು, ಅಥವಾ ನಿಮ್ಮದು ಬಾಡಿಗೆದ ನೀವು ಓನ್ ಹೌಸ್ ಅಥವಾ ರೆಂಟಲ್ಲಿದ್ದೀರಾ ಅಂತಂದರೆ ರೆಂಟ್ ಅಗ್ರಿಮೆಂಟ್ ರೆಡಿ ಇಟ್ಕೊಳೋದಾಗಿರ್ಬೋದು. ಹಾಗೆ ಇದ್ರ ಜೊತೆ ಆಧಾರ್ ಕಾರ್ಡ್ ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಇಲ್ಲಿ ಪೇಸ್ಟ್ ಮಾಡೋಕ್ಕೆ ಹೇಳಿರ್ತಾರೆ ನೋಡಿ. ಸ್ಟಾರ್ಟಿಂಗಲ್ಲೇ ಇಲ್ಲಿ ಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಕೊಡಬೇಕಾಗಿದೆ. ಸೊ ಐ ಹೋಪ್ ನಿಮಗೆ ಎಲ್ಲ ಆಪ್ಷನ್ನು ಕೂಡ ಕ್ಲಿಯರಾಗಿ ಹೇಳಿದ್ದೀನಿ, ನಿಮಗೂ ಕೂಡ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾರು ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ನಿಮ್ಮದು SIR ಫಾರ್ಮ್ನು ಕೂಡ ಫಿಲ್ ಮಾಡೋದು ಹೇಗೆ ಅಂತ ತಿಳಿಸ್ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟು SIR ಫಾರ್ಮ್ನು ಕೂಡ ಹೇಗೆ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.